ಮೊದಲನೇ ಸಾರಿ ಮನೆಯಲ್ಲೇ ಕುಡಿತಾ ಇದ್ದೀನಿ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗಿರುತ್ತೆ ಅಂತ. ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಾನು ಡ್ರಿಂಕ್ ಮಾಡ್ತಾ ಇದ್ದೀನಿ, ಅದು ಮನೆಯಲ್ಲಿನೇ. ನನ್ನ ಹಿಂದಿನ ವಿಡಿಯೋ ನೋಡಿರೋರಿಗೆ ಗೊತ್ತು ಇದು ಏನು ಅಂತ. ಇದು ನಮ್ಮ ಮನೆಯಲ್ಲಿ ಹತ್ತಿರುವ ಹೂಗಳಿಂದ ನಾನು ಮಾಡಿರುವಂತಹ ಆರ್ಗ್ಯಾನಿಕ್ ರೋಸ್ ಸಿರಪ್ಪು, ರೂಹ್ ಅಫ್ಜಾ ಅಂತಾರೆ. ಇದು ಕುಡಿಯೋದ್ರಿಂದ ಮೈಂಡ್, ಬಾಡಿ, ಸೋಲ್ ಎಲ್ಲನೂ ತುಂಬಾ ರಿಫ್ರೆಶ್ ಆಗುತ್ತೆ. ಒಟ್ಟಲ್ಲಿ ಗಾಳಿಯಲ್ಲಿ ತೇಲಾಡ್ತಾ ಇದ್ದೀರಾ ಅನಿಸುತ್ತೆ. ಆ ಥರ ನಿಮ್ಮನ್ನು ರಿಫ್ರೆಶ್ ಮಾಡುತ್ತೆ. ಬಾಡಿಗೆ ಇನ್ಸ್ಟೆಂಟಾಗಿ ಎನರ್ಜಿ ಮತ್ತು ಕೂಲಿಂಗ್ ಕೊಡುತ್ತೆ. ನಿಮ್ಮ ಸ್ಕಿನ್ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ ಇದು ಡೈಲಿ ಕುಡಿಯೋದ್ರಿಂದ. ನೋಡಿ, ಇದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ತುಂಬಾ ಕೋಲ್ಡ್ ಇರೋ ನೀರು ಹಾಕ್ತಾಯಿದ್ದೀನಿ ನಾನು. ನೀವು ಬೇಕಿದ್ದರೆ ಬರ್ಫ್ ಹಾಕ್ಕೊಳ್ಳಿ, ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ಐಸ್ ಕ್ಯೂಬ್ ಹಾಕ್ಕೊಂಡ್ಬಿಟ್ಟು ಕುಡೀರಿ. ನೋಡಿ, ಇಷ್ಟು ನೀರು ಹಾಕಿಬಿಟ್ಟು ಪೋಸ್ಗೆ ಅಂತ ನಾನು ಕುಡಿತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಸುಮ್ಮನೆ ಪೋಸ್ಗೆ 4-5 ಸೆಲ್ಫಿ ತೊಗೊಂಡ್ಬಿಟ್ಟು ಪೋಸ್ ಕೊಟ್ಟೆ. ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಹೇಗಿದೆ ಅಂತ ಕಾಮೆಂಟ್ ಹಾಕಿ. ಇದೇ ಥರ ಹೊಸ ವಿಡಿಯೋ ನೋಡೋಕ್ಕೆ ನನ್ನ ನೋಟಿಫಿಕೇಷನ್ ಬಟನ್ನು ಆನ್ ಮಾಡ್ಕೊಳ್ಳಿ. ಮತ್ತು ನನ್ನ ಜೊತೆ ಕನೆಕ್ಟ್ ಆಗಿರಿ. ನೋಡಿ, ಇದಕ್ಕೆ ನಿಂಬೆ ರಸ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಹಾಕ್ಕೊಳ್ಳಿ. ನಿಂಬೆ ರಸ ಹಾಕಿಬಿಟ್ಟು ಇದಕ್ಕೆ ಮತ್ತು ಏನಂತಾರೆ, ಇದು ಕುಡಿಬೇಕು ಅಂತ ನಾನು ಡಿಸೈಡ್ ಮಾಡಿದಾಗ ಅರ್ಧ ಗಂಟೆ ಮೊದಲೇ ನಾನು ಅದಕ್ಕೇನಂತಾರೆಪ್ಪ, ಕಸ್ತೂರಿ ಬೀಜ, ಸಬ್ಜಾ ಸೀಡ್ನ ನೆನೆ ಹಾಕಿದ್ದೆ. ಅದು ಕೂಡ ಫುಲ್ಲು ಉಬ್ಕೊಂಡ್ಬಿಟ್ಟು ಒಂದು ಒಳ್ಳೆ ಡೈಮಂಡ್ ಥರ ಕಾಣಿಸ್ತಾ ಇದೆ. ನೋಡಿ, ಬೀಜ ಎಲ್ಲ ಬಿಟ್ಟು ಬಿದ್ದಿದೆ. ಇದರಲ್ಲಿ ತೆಗಿತಾ ಇದ್ದೀನಿ. ಎಲ್ಲ ಉಲ್ಟ ತಿಲ್ತದಂದೆ ನಂದು. ಮೊದಲೇ ಸೋಸೋದ್ರಿಂದ ಹಾಕಲಿಲ್ಲ, ನೆನಪೋಗಿತ್ತು, ತೆಗೆದ್ಬಿಟ್ಟೆ. ನೋಡಿ, ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಮತ್ತು ಇದು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ರೋಸ್ ಅದರಲ್ಲಿ ತುಂಬಾ ಸಕ್ಕರೆ ಹಾಕಿ ಮಾಡ್ತಾರೆ. ನಾನು ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ತಂದಿದ್ದೀನಿ ಅಷ್ಟು, ಅದರ ಸ್ವಲ್ಪ ಹಾಕ್ತಾಯಿದ್ದೀನಿ. ವಿಡಿಯೋದಲ್ಲಿ ನಾನು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನಾನು ಅದು ಎಷ್ಟಿತ್ತಲ್ಲ ಅರ್ಧ ಫುಲ್ ಕಟ್ ಮಾಡಿ ಹಾಕೋತೀನಿ. ಒಂದು ಗ್ಲಾಸ್ ಕುಡಿಬೇಕಂದ್ರೆ ಅರ್ಧ ಹಾಕೋತೀನಿ. ಒಂದು ತಂಬಿಗೆ ಕುಡಿಬೇಕಂದ್ರೆ ಫುಲ್ ಒಂದು ನಿಂಬೆಹಣ್ಣು ಹಿಡ್ಕೊಂಡು ಕುಡಿತೀನಿ ನಾನು. ನೋಡಿ, ಇದು ಬ್ಲ್ಯಾಕ್ ಸಾಲ್ಟು. ಯಾಕೆಂದರೆ ಇವಾಗ ಸಮ್ಮರ್ ಮುಗಿತಾ ಇದೆ ಗೊತ್ತು, ಆದರೆ ನಮ್ಮ ಕಡೆ ಸೆಕೆನೂ ಆಗ್ತಾಯಿದೆ. ಆವಾಗವಾಗ ಮಳೆ ಬರ್ತಾಯಿದೆ, ಸ್ವಲ್ಪ ಸೆಕೆ ಆಗ್ತಾಯಿದೆ. ಮತ್ತು ಬರೋ ಹೀಟೆಲ್ಲ ನನಗೆ ಕೊಟ್ಬಿಟ್ಟಿದ್ದೀನಿ ದೇವರು, ಕರ್ಮ. ನೋಡಿ, ಸಬ್ಜಾ ಸೀಡ್ಸ್ ಹಾಕ್ತಾಯಿದ್ದೀನಿ. ಇದು ತುಂಬ ಸಿಕ್ಕಾಪಟ್ಟೆ ಹಾಕೋತೀನಿ. ಇದೂ ತುಂಬಾ ಹೆಲ್ದಿಯಾಗಿರುತ್ತೆ, ಐರನ್ ರಿಚ್ ಇರುತ್ತೆ. ಒಮೆಗಾ 3 ಸ್ವಲ್ಪ ಕಮ್ಮಿನೇ ಇರುತ್ತೆ ಇದರಲ್ಲಿ. ಚಿಯಾದಲ್ಲಿ ಜಾಸ್ತಿ ಇರುತ್ತೆ, ಬಟ್ ಅದು ಹೀಟ್ ಇರುತ್ತೆ ಬಾಡಿಗೆ, ನಮಗೆ ಕೂಲ್ ಇರೋದು ಬೇಕು. ಅದಕ್ಕೆ ಇದು ಹಾಕೋತಾ ಇದ್ದೀನಿ. ನೋಡಿ, 2 ಸ್ಪೂನ್ ಹಾಕೋಬೇಕಿತ್ತು, ಆದರೆ ನಾನು 4-5 ಸ್ಪೂನ್ ಹಾಕ್ಕೊಂಡೆ. ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅದು ರೋಸ್ ಮಾಡಬೇಕಾದ್ರೆ ನನಗೆ ಕವಿ ಸಿಸ್ಟರ್ ಕೇಳಿದರು. ನಾನು ಹೊಸದಾಗಿ ನೋಡ್ತಾ ಇದ್ದೀನಿ, ಕುಡಿದು ತೋರಿಸು ಹೆಂಗಿರುತ್ತೆ ಅಂತ. ಅದಕ್ಕೆ ಕುಡಿದು ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ಚಿಲ್ಡಾಗಿರೋ ವಾಟರ್ನ ಹಾಕಿಬಿಟ್ಟೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಬ್ಜಾ ಸೀಡ್ ನೋಡಿ ಎಷ್ಟು ಚೆನ್ನಾಗಿ ಮುತ್ತು, ಡೈಮಂಡ್, ಹವಳ ಎಲ್ಲನೂ ಅದರಲ್ಲೇ ಇದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡೈಲಿ ಕುಡಿಬೇಕು. ಇದು ಹೀಟ್ ಇರೋರು ಸಮ್ಮರಲ್ಲಿ ಕುಡಿಬೋದು, ಇವಾಗ ಆಗಲ್ಲ. ಅವಾಗ ಕುಡಿತೀನಿ ನಾನು ಇದು 2ನೇ-3ನೇ ಸಾರಿ ಕುಡಿತಾ ಇರೋದು. ನಮ್ಮ ರಿಲೇಷನ್ ಬಂದಾಗ ಮಾಡಿದ್ದೆ, ಆದರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಮತ್ತೆ ಮಾಡಿದ್ದೀನಿ. ನೋಡಿ ನನ್ನ ರಿಯಾಕ್ಷನ್ ಹೇಗಿದೆ, ತುಂಬಾ ಸಖತ್ತಾಗಿದೆ. ಯಾವುದೇ ಕೈ ಇಲ್ಲ, ಸಖತ್ತಾಗಿದೆ. ನೀವು ಮಾಡ್ಕೊಳ್ಳಿ, ಕುಡೀರಿ. ಮತ್ತು ಯಾರು ಮನೆಗೆ ಬರ್ತಾರಲ್ಲ ಅವ್ರಿಗೂ ಕುಡಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್.